Okay. So next fifth one, last theorem or last rule anta helbodu. So derivative of quotient. Okay. So if u v are functions of x. Okay. So idenada nodile u and v function of x ada. So adana now quotient antandre u divided by quotient andre division. So u divided by v madadre namage ಏನು ಬರ್ತದೆ v into derivation of u divided by derivation x minus u into derivation of v by derivation of x whole divided by v square. ಇದನ್ನು ಸಾಲ್ವ್ ಮಾಡ್ಬೇಕು ನಾವು. ಸೊ ಇಲ್ಲೇನು ತಗೋತೀರಿ ಈಗ? ಓಕೆ. ಸೊ ಸೊಲ್ಯೂಷನ್ ಸ್ಟಾರ್ಟ್ ಮಾಡೋಣ. ಸೊ y ಈಕ್ವಲ್ ಟು ಏನು ತಗೋತೀರಿ? u ಡಿವೈಡೆಡ್ ಬೈ v ತಗೋತೀವಿ. ಸೊ ಇಲ್ಲೂ ಏನಾಗ್ತದೆ y ಟೆನ್ಸ್ ಟು y ಪ್ಲಸ್ ಡೆಲ್ಟಾ ಆಫ್ y, u ಟೆನ್ಸ್ ಟು u ಪ್ಲಸ್ ಡೆಲ್ಟಾ ಆಫ್ u ಆ್ಯಂಡ್ v ಟೆನ್ಸ್ ಟು v ಪ್ಲಸ್ ಡೆಲ್ಟಾ ಆಫ್ v. ಕರೆಕ್ಟಾ? ಸೊ ಇದ್ರಾಗ ಸಬ್ಸ್ಟಿಟ್ಯೂಟ್ ಮಾಡಿರಿ. ಕಾಲ್ ದಿಸ್ ಆಸ್ ಇಕ್ವೇಷನ್ 1. ಈ ಇಕ್ವೇಷನ್ 1 ಆಗಿದ್ದು ಸಬ್ಸ್ಟಿಟ್ಯೂಟ್ ಮಾಡಿರಿ. y ಪ್ಲಸ್ ಡೆಲ್ಟಾ ಆಫ್ y ಈಕ್ವಲ್ ಟು u ಪ್ಲಸ್ ಡೆಲ್ಟಾ ಆಫ್ u ಡಿವೈಡೆಡ್ ಬೈ v plus delta of v. So call this as equation 2. Next, subtract equation 1 by 2. Or subtract equation 1 from equation 2. So ಇಲ್ಲಿ ಬರ್ತದೆ ನಮಗೆ delta of y equal to u plus delta of u, v plus delta of v minus y ಬರ್ತದೆ. ಓಕೆ. ನೆಕ್ಸ್ಟ್ y ಅಂದರೆ ಏನದ ನಿಮಗೆ equation 1 ಅಂತ u divided by v ಅದ. ಓಕೆ. So u plus delta of u divided by v plus delta of v minus u divided by v. So ಇಲ್ಲೇನ LCM ತಗೋರಿ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗ್ತದೆ. ಸೊ LCM ಬರ್ತದೆ v plus derivation of v. ಓಕೆ. ಸೊ v into u plus derivation of u minus u into v plus derivation of v. ಓಕೆ. ಸೊ ನೆಕ್ಸ್ಟ್ ಏನಾಗ್ತದೆ ನೋಡ್ರಿ. ಓಕೆ. ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. ಕರೆಕ್ಟಾ? ಸೊ ಮಲ್ಟಿಪ್ಲಿಕೇಶನ್ ಮಾಡಿರಲ್ಲ ಏನು ಬರ್ತದೆ ನಿಮ್ಗೆ? ವಿ ಇಂಟು ಯು ಇಲ್ಲಿ ಬರೀತೀನಿ, ನನಗೆ ಡಾಟ್ ಸ್ಪೇಸ್ ಬೇಕಾಗ್ತದೆ. ಸೊ ವಿ ಇಂಟು ಯು ಪ್ಲಸ್ ವಿ ಇಂಟು ಡೆರಿವೇಷನ್ ಆಫ್ ಯು ಮೈನಸ್ ಯು ಇಂಟು ವಿ ಮೈನಸ್ ಯು ಇಂಟು ಡೆರಿವೇಷನ್ ಆಫ್ ವಿ ಹೋಲ್ ಡಿವೈಡೆಡ್ ಬೈ ವಿ ಸ್ಕ್ವೇರ್ ಪ್ಲಸ್ ವಿ ಇಂಟು ಡೆರಿವೇಷನ್ ಆಫ್ ವಿ. ಕರೆಕ್ಟಾ? ಓಕೆ. ನೆಕ್ಸ್ಟ್ ಇಲ್ಲಿ ಪ್ಲಸ್ ಯು ವಿ ಮೈನಸ್ ಯು ವಿ ಕ್ಯಾನ್ಸಲ್ ಆಗ್ತದೆ. ಸೊ ಏನು ಉಳಿತು? ವಿ ಡಿವೈಡೆಡ್ ಬೈ ಡೆರಿವೇಷನ್ ಆಫ್ ಯು ಮೈನಸ್ ಯು ಡಿವೈಡೆಡ್ ಬೈ ಡೆರಿವೇಷನ್ ಆಫ್ ವಿ ಡಿವೈಡೆಡ್ ಬೈ ವಿ ಸ್ಕ್ವೇರ್ ಪ್ಲಸ್ ವಿ ಇಂಟು ಡೆರಿವೇಷನ್ ಆಫ್ ವಿ ಉಳಿತದೆ. ಓಕೆ. ನೆಕ್ಸ್ಟ್ ಈಗ ಇದ್ರಾಗ ಏನು ಮಾಡ್ತೀರಿ ಅಂತಂದ್ರೆ ಲಿಮಿಟ್ ಹಾಕೋತೀರಿ. ಸೊ ಲಿಮಿಟ್ ಹಾಕೊಂಡ್ರೆ ಅಂದ್ರೆ ಏನಾಗ್ತದೆ? ಲಿಮಿಟ್ ಡೆರಿವೇಷನ್ ಆಫ್ ಎಕ್ಸ್ ಟೆನ್ಸ್ ಟು 0. okay, derivation of y divided by derivation of x equal to limit derivation of x tends to 0. ಇಲ್ಲಿ ನೋಡ್ರಿ, ಈಗೇನು ನಿಮ್ದು ಉಳಿದಿಲ್ಲ ಇದಕ್ಕೆ ದಿಸ್ ಟರ್ಮಿಗೆ, ಈ ಟರ್ಮಿಗೆ ನಾವು ಲಿಮಿಟ್ ಹಾಕೋತೀವಿ. ಸೊ ಏನು ಬರ್ತದೆ ಈಗ ನಾವು v ಇಂಟು ಡಿ ಯು ಬೈ ಡಿ ಎಕ್ಸ್ ಮೈನಸ್ ಯು ಇಂಟು ಡಿ ವಿ ಬೈ ಡಿ ಎಕ್ಸ್ ಹೋಲ್ ಡಿವೈಡ್ ಬೈ ವಿ ಇಂಟು ವಿ ಪ್ಲಸ್ ಇದು ಬಂತು. ಓಕೆ. ನೆಕ್ಸ್ಟ್ ಇಲ್ಲೇನಾಗ್ತದೆ ನೋಡ್ರಿ, ಇದೇನಾಗ್ತದೆ? ಡೆರಿವೇಷನ್ ಆಫ್ ಯು ಡಿವೈಡೆಡ್ ಬೈ ಡೆರಿವೇಷನ್ ಆಫ್ ಎಕ್ಸ್ ಆಗ್ತದೆ. ಸಾರಿ, ಡೆರಿವೇಷನ್ ಆಫ್ ವೈ ಡಿವೈಡೆಡ್ ಬೈ ಡೆರಿವೇಷನ್ ಆಫ್ ಎಕ್ಸ್ ಆಗ್ತದೆ. ಸೊ ಇಲ್ಲೇನಾಗ್ತದೆ? ಇದು ಡಿ ಯು ಡಿವೈಡೆಡ್ ಬೈ ಡಿ ಎಕ್ಸ್ ಆಗ್ತದೆ, ಇದು ಡಿ ವಿ ಡಿವೈಡೆಡ್ ಬೈ ಡಿ ಎಕ್ಸ್ ಆಗ್ತದೆ. ಸೊ ಇಲ್ಲಿ ತಳಗೇನು ಹೇಳ್ತು? ವಿ ಇಂಟು ವಿ ಪ್ಲಸ್ ಡೆರಿವೇಷನ್ ಆಫ್ ವಿ. ಸೊ ಇಲ್ಲೇನು ಹೇಳ್ಬೋದು? ಆ್ಯಸ್ ಎಕ್ಸ್ ಟೆನ್ಸ್ ಟು 0 derivation of v tends to 0 ಆಗ್ತದೆ. ಓಕೆ. ಸೊ ಇಲ್ಲಿ ಏನು ಬರ್ತೀರಿ? v ಇಂಟು ಡೆರಿವೇಷನ್ ಆಫ್ ಯು ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಯು ಇಂಟು ಡೆರಿವೇಷನ್ ಆಫ್ ವಿ ಡಿವೈಡೆಡ್ ಬೈ ಎಕ್ಸ್ ಹೋಲ್ ಡಿವೈಡೆಡ್ ಬೈ ವಿ ಇಂಟು ವಿ ಪ್ಲಸ್ 0. ಓಕೆ. ಸೊ ಇಲ್ಲಿ ಏನು ಬರ್ತದೆ ನಿಮ್ಗೆ? ವಿ ಇಂಟು ಡೆರಿವೇಷನ್ ಆಫ್ ಯು ಡಿವೈಡ್ ಬೈ ಡೆರಿವೇಷನ್ ಆಫ್ ಎಕ್ಸ್ ಮೈನಸ್ ಯು ಇಂಟು ಡೆರಿವೇಷನ್ ಆಫ್ ವಿ ಡಿವೈಡ್ ಬೈ ಡೆರಿವೇಷನ್ ಆಫ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ವಿ ಸ್ಕ್ವೇರ್ ಬರ್ತದೆ. ಸೊ ವಿ ಹ್ಯಾವ್ ಪ್ರೂವ್ ದಟ್ ಕೋಶಂಟ್ ಇಂದ ಫಾರ್ಮುಲಾ ನಾವು ಪ್ರೂವ್ ಮಾಡಿದ್ವಿ. ಓಕೆ. ಸೊ ಇದ್ರ ಮ್ಯಾಗ ಒಂದು ಪ್ರಾಬ್ಲಮ್ ಮಾಡೋನಿಲ್ಲ, ಪ್ರಾಬ್ಲಮ್ ಮಾಡಿದ್ರೆ ಗೊತ್ತಾಗ್ತದೆ ನಿಮಗೆ. ಓಕೆ. ಸೊ ಒಂದು ಪ್ರಾಬ್ಲಮ್ ತೋರಿಸ್ತೀನಿ ನೋಡಿರಿ, ನೆಕ್ಸ್ಟ್ ನೀವು ಮಾಡಿರಿ. ಸೊ ಫಸ್ಟ್ ಒಂದು ಪ್ರಾಬ್ಲಮ್ ಏನು ಕೊಡ್ತಾನೆ ಅಂತಂದರೆ ಡೆರಿವೇಷನ್ ಆಫ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹಿಂಗೆ ಕೊಡ್ತಾನೆ. ಓಕೆ. ಸೊ ಇದಕ್ಕೆ ಏನಾಗ್ತದೆ? ನಾವು ಯು ಇದು ಯು ಅಂತ ಕನ್ಸಿಡರ್ ಮಾಡಬೇಕು, ಇದನ್ನು ವಿ ಅಂತ ಕನ್ಸಿಡರ್ ಬೇಕು. ಸೊ
ಸೊ ನಮಗೆ ಫಾರ್ಮುಲಾ ಏನದ v into derivation of v divided by x minus u into derivation of v divided by derivation of x. ಕರೆಕ್ಟಾ? v into u ಅದ, ಇದು v ಅದ, ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ನೆಕ್ಸ್ಟ್ v ಅಂದರೆ ಏನದ ನಮ್ಗೆ 1 + x² ಡೆರಿವೇಷನ್ ಆಫ್, ಇಲ್ಲಿ ಹೋಲ್ ಡಿವೈಡ್ ಬೈ v ಸ್ಕ್ವೇರ್ ಅದ. ಓಕೆ, ಸೊ 1 + x² ಡೆರಿವೇಷನ್ ಆಫ್ ಎಕ್ಸ್. ಓಕೆ, u ಅಂದರೆ ಏನದ ಎಕ್ಸ್ ಅದ, ಮೈನಸ್ u ಇಂಟು ಡೆರಿವೇಷನ್ ಆಫ್ 1 + x². ಓಕೆ, ನೆಕ್ಸ್ಟ್ ಹೋಲ್ ಡಿವೈಡೆಡ್ ಬೈ v ಏನದ 1 + x². ಓಕೆ, ನೆಕ್ಸ್ಟ್ ಇಲ್ಲಿ ಇದು 1 + x² ಹಾಗೆ ಆಗ್ತದೆ. ಸೊ ಡೆರಿವೇಷನ್ ಆಫ್ ಎಕ್ಸ್ ಇಸ್ 1 ಮೈನಸ್ ಯು ಇಂಟು ಕಾನ್ಸ್ಟೆಂಟ್ ಅದ, ಸೊ ಹೊರಗೆ ತೆಗೆದು ಬಿಡ್ತೀನಿ, ಇಂಟು 1 ಆಗ್ತದೆ. ಸೊ ಡೆರಿವೇಷನ್ ಆಫ್ ಏನಾಗ್ತದೆ ಇಲ್ಲಿ x² ಹೋಲ್ ಡಿವೈಡೆಡ್ ಬೈ 1 + x²². ಓಕೆ, ಕ್ಲಿಯರಾ? ನೆಕ್ಸ್ಟ್ ಇಲ್ಲಿ ಏನದ 1 + x² ಇಂಟು 1. ಓಕೆ, ಮೈನಸ್ ಯು ಇಂಟು ಇದು x⁴n ಆಗ್ತದೆ ಇದು ಈಗ. ಓಕೆ, ಇದು ಯಾವ ಫಾರ್ಮುಲಾ? x⁴n = n ಇಂಟು x⁴n - 1 ಆಗ್ತದೆ. ಸೊ 2 ಇಂಟು x⁴2 - 1. ಓಕೆ, ಹೋಲ್ ಡಿವೈಡೆಡ್ ಬೈ 1 + x²². ಓಕೆ, ಸೊ ಇಲ್ಲಿ ಏನಾಗ್ತದೆ ನೋಡಿರಿ, 1 + x² ಮೈನಸ್ ಯು ಇಂಟು, ಓಕೆ, ಯು ಯಾಕೆ ಬರ್ಕೊಳಕತ್ತೀನಿ ನಾನು ಇಲ್ಲಿ? ಯು ಬರೀಬಾರ್ದಲ್ಲ, ಇಲ್ಲ ಎಕ್ಸ್ ಬರಿಬೇಕು, ಸಾರಿ, ಎಕ್ಸ್ ಮೈನಸ್ ಎಕ್ಸ್ ಇಂಟು 2⁴x ಹೋಲ್ ಡಿವೈಡೆಡ್ ಬೈ 1 + x²². ಓಕೆ, ಸೊ ಇಲ್ಲಿ ಏನಾಗ್ತದೆ ನೋಡಿರಿ, ಹಾಂ, ಇದು x² ಆಗ್ತದೆ. ಈಗ ನಾನು ಇದು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಂಗೆ ಏನು ಬರ್ತದೆ? 1 + x² - 2x² ಡಿವೈಡೆಡ್ ಬೈ 1 + x²². ಸೊ ಪ್ಲಸ್ x² - x² ನನಗೇನಾಗ್ತದೆ? 1 - x² ಡಿವೈಡೆಡ್ ಬೈ 1 + x²². ಸೊ ದಿಸ್ ಇಸ್ ದ ಸೊಲ್ಯೂಷನ್. ಅಂಡರ್ಸ್ಟುಡ್? ಓಕೆ, ಸೊ ಟ್ರೈ ಮಾಡಿರಿ, ಗೊತ್ತಾಗ್ತದೆ. ನೆಕ್ಸ್ಟ್ ಇನ್ನೊಂದೆರಡು ಪ್ರಾಬ್ಲಮ್ಸ್ ಅದ್ರ ಮೇಲೆ ನೀವು ಮಾಡ್ಕೊರಿ, ಏನಾರು ಡೌಟ್ ಇದ್ದರೆ ಕೇಳಿ. ಓಕೆ, ಸೊ 5 ರೂಲ್ಸ್ ಅಥವಾ 5 ಥೇರಮ್ಸ್ ಮುಗ್ದು. ಯಾವ್ಯಾವು? ಫಸ್ಟ್ ಕಾನ್ಸ್ಟೆಂಟ್, ಡೆರಿವೇಷನ್ ಆಫ್ ಕಾನ್ಸ್ಟೆಂಟ್ = 0. ನೆಕ್ಸ್ಟ್ ಡೆರಿವೇಷನ್ ಆಫ್ ಕಾನ್ಸ್ಟೆಂಟ್ ಇಂಟು ಫಂಕ್ಷನ್ ಇತ್ತಂದ್ರೆ ಅದನ್ನೇನು ಹೇಳ್ಬೋದು? ಸಾರಿ, ಹಾಂ, ಸೊ ಫಸ್ಟ್ ಏನದ ಡೆರಿವೇಷನ್ ಆಫ್ ಬರೀ ಕಾನ್ಸ್ಟೆಂಟ್ = 0 ಅಂತ ಹೇಳ್ತೀನಿ. ಸೊ ಸೆಕೆಂಡ್ ಡೆರಿವೇಷನ್ ಆಫ್, ಸಾರಿ, ಸೊ ಫಸ್ಟ್ ಡೆರಿವೇಷನ್ ಆಫ್ k = 0 ಆಯ್ತು. ನೆಕ್ಸ್ಟ್ ಡೆರಿವೇಷನ್ ಆಫ್ k ಇಂಟು ಯು = ಏನಾಗ್ತದೆ? k ಹೊರಗೆ ತೆಗೀತಿ, ಡೆರಿವೇಷನ್ ಆಫ್ ಯು ಡಿವೈಡ್ ಬೈ ಡೆರಿವೇಷನ್ ಆಫ್ ಎಕ್ಸ್ ಆಗ್ತದೆ. ಇದು ಫಸ್ಟ್ ರೂಲ್. ಇದು ಸೆಕೆಂಡ್ ರೂಲ್. ಥರ್ಡ್ ರೂಲ್ ಏನದ? ಡೆರಿವೇಷನ್ ಆಫ್ ಯು ಪ್ಲಸ್ ವಿ. ಸೊ ಡೆರಿವೇಷನ್ ಆಫ್ ಯು ಪ್ಲಸ್ ವಿ ಅಂದರೆ ಸಮ್ಮಿಂದ ಏನಾಗ್ತದೆ? ಡೆರಿವೇಷನ್ ಆಫ್ ಯು ಡಿವೈಡೆಡ್ ಬೈ ಡೆರಿವೇಷನ್ ಆಫ್ ಎಕ್ಸ್ ಪ್ಲಸ್ ಡೆರಿವೇಷನ್ ಆಫ್ ವಿ ಡಿವೈಡೆಡ್ ಬೈ ಡೆರಿವೇಷನ್ ಎಕ್ಸ್. ಓಕೆ, ಸೊ ಫೋರ್ತ್ ರೂಲ್ ಏನದ ಅಂತಂದ್ರೆ ಡೆರಿವೇಷನ್ ಆಫ್ ಏನದ ರೀ? ಫೋರ್ತ್ ರೂಲ್ ನೆನಪಾರಿ ನೋಡಿರಿ, ಮಲ್ಟಿಪ್ಲಿಕೇಶನ್ ಅದಲ್ಲ, ಹಾಂ, ಡೆರಿವೇಷನ್ ಆಫ್ ಯು ಇಂಟು ವಿ. ಓಕೆ, ಸೊ ಇದೇನಾಗ್ತದೆ ಅಂತ ಯು ಇಂಟು ಡೆರಿವೇಷನ್ ಆಫ್ ವಿ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವಿ ಇಂಟು ಡೆರಿವೇಷನ್ ಆಫ್ ಯು ಡಿವೈಡೆಡ್ ಬೈ ಎಕ್ಸ್ ಆಗ್ತದೆ. ಇದು ಫೋರ್ತ್ ಆಯ್ತು. ನೆಕ್ಸ್ಟ್ ಫಿಫ್ತ್ ಒನ್ ಇಲ್ಲಿ ಬರೀಲೇನೆ, ಸುಮ್ಮ ನಾವು ಫೋಟೋ ತಗೊಂಡ್ಬಿಟ್ಟಿದೆ. ಸೊ ಫಸ್ಟ್ ರೂಲ್ ಏನದ? ಡೆರಿವೇಷನ್ ಆಫ್ k = 0. ಓಕೆ, ಸೆಕೆಂಡ್ ಏನದ? ಡೆರಿವೇಷನ್ ಆಫ್ k ಇಂಟು ಯು = ಸೊ k ಇಂಟು du ಬೈ dx. ಓಕೆ, ಥರ್ಡ್ ರೂಲ್ ಅದ ಏನದ? ಡೆರಿವೇಷನ್ ಆಫ್ dx ಅಂತಂದರೆ ಏನದ? ಯು ಪ್ಲಸ್ ವಿ. ಓಕೆ, ಸೊ ಇದೇನಾಗ್ತದೆ? ಡೆರಿವೇಷನ್ ಆಫ್ ಯು ಡಿವೈಡೆಡ್ ಬೈ ಡೆರಿವೇಷನ್ ಆಫ್ ಎಕ್ಸ್ ಪ್ಲಸ್ ಡೆರಿವೇಷನ್ ಆಫ್ ವಿ ಡಿವೈಡ್ ಬೈ ಡೆರಿವೇಷನ್ ಆಫ್ ಎಕ್ಸ್. ಓಕೆ, ನೆಕ್ಸ್ಟ್ ಫೋರ್ತ್ ಏನಾಗ್ತದೆ? ಡೆರಿವೇಷನ್ ಆಫ್ ಯು ಇಂಟು ವಿ ಏನಾಗ್ತದೆ ಅಂತಂದರೆ ಯು ಇಂಟು ಡೆರಿವೇಷನ್ ಆಫ್ ವಿ ಡಿವೈಡ್ ಬೈ ಎಕ್ಸ್ ಪ್ಲಸ್ ವಿ ಇಂಟು ಡೆರಿವೇಷನ್ ಆಫ್ ಯು ಡಿವೈಡ್ ಬೈ ಎಕ್ಸ್. ಓಕೆ, ನೆಕ್ಸ್ಟ್ ಫಿಫ್ತ್ ಏನದ? ಯು ಬೈ ವಿ ಕೋಶಂಟ್. ಓಕೆ, ಸೊ ಯು ಇಂಟು ಡೆರಿವೇಷನ್ ಆಫ್ ವಿ ಡಿವೈಡ್ ಬೈ ಡೆರಿವೇಷನ್ ಆಫ್ ಎಕ್ಸ್ ಪ್ಲಸ್ ವಿ ಇಂಟು ಡೆರಿವೇಷನ್ ಆಫ್ ಯು ಡಿವೈಡ್ ಬೈ ಡೆರಿವೇಷನ್ ಆಫ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ವಿ ಸ್ಕ್ವೇರ್. ಸೊ ಇವು 5 ರೂಲ್ಸ್ ನಿಮ್ಗೆ ನೆನಪಿತ್ತಂದ್ರೆ ಇದ್ರ ಮ್ಯಾಗ ನಿಮ್ಗೆ ನೆಕ್ಸ್ಟ್ ಎಕ್ಸಾಂಪಲ್ಸ್ ಅದಾವೆ, ನೆಕ್ಸ್ಟ್ ಹೇಳ್ತೀನಿ. ಇವು 5 ರೂಲ್ಸ್ ಕರೆಕ್ಟ್ ಪರ್ಫೆಕ್ಟ್ ಮಾಡ್ಕೊರಿ. ಓಕೆ,
we'll stop here.